ಬಿಡದಿಯ ರೈತರು ಒಂದು 100 ಜನ ನನ್ನನ್ನು ಬಂದಿದ್ರು, ಕೆಲವು ಪ್ರತಿನಿಧಿಗಳು ಬಂದಿದ್ರು, ಕೆಲವರೆಲ್ಲ ಹೊರಗಡೆ ಇದ್ದಾರೆ. ಅವ್ರ ಉದ್ದೇಶ ಕೆಲವು ಹಳ್ಳಿಗಳನ್ನ ನೋಟಿಫಿಕೇಶನ್ ಮಾಡಿಲ್ಲ, ಫೈನಲ್ ನೋಟಿಫಿಕೇಶನ್ ಮಾಡಿಬಿಡಿ ನಾವು ಕೆಲವು ನಮ್ಮ ಸಮಸ್ಯೆ ಇದೆ, ನಾವು ಹಣನ ತೆಗೆದುಕೊಳ್ತೀವಿ, ಒಳ್ಳೆ ಪರಿಹಾರ ಕೊಡ್ತಾ ಇದೀವಿ, ಆದಷ್ಟು ಕೆಲವರು ಜಮೀನು ಉಳಿಸ್ಕೊಳ್ತೀವಿ, ನಾವು 50% ಜಮೀನು ಕೂಡ ನಾವು ಉಳಿಸ್ಕೊಳ್ತೀವಿ. ಸೊ ನಮಗೆ ನಮ್ಮ ಹೆಸರುಗಳು ನೋಟಿಫಿಕೇಶನ್ ಆಗಿಲ್ಲದ್ರಿಂದ ನಾವು ಹಣ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಮಾಡಿ, ನಾವೆಲ್ಲ ಸಿದ್ಧತೆ ಇದ್ದೀವಿ ಅಂತೇಳಿ ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಸೊ 200-250 ಜನ ರೈತರು ಕೂಡ ಬಂದಿದ್ದಾರೆ. ಖಂಡಿತ ಅವರಿಗೆ ನಾನು ನಮ್ಮ ಆಫೀಸರ್ಸ್ಗೆ ತಿಳಿಸಿ ಇನ್ನು ಯಾವ ಊರು ಉಳ್ಕೊಂಡಿದೆ ಅವನ್ನೆಲ್ಲ ನೋಟಿಫಿಕೇಶನ್ ಮಾಡಿ ಯಾರು ಕೊಡ್ತಾರೆ ಅದನ್ನು ತೆಗೆದುಕೊಳ್ತೀವಿ, ಯಾರಿಗೂ ಬಲವಂತ ಮಾಡೋಕೆ ನೋಡ್ರಿ. ಅಲ್ಲಿರೋರೆಲ್ಲ ನಾನು ಲೆಕ್ಕ ಹಾಕ್ಸ್ಬಿಟ್ಟಿದ್ದೀನಿ, 160 ಜನ ರೈತರು ಮಾತ್ರ ಅಲ್ಲಿದ್ರು. ಮಿಕ್ಕಿದವರೆಲ್ಲ ಚನ್ನಪಟ್ಟಣ, ರಾಮನಗರ, ಮಂಡ್ಯ, ಮೈಸೂರು, ತುಮಕೂರು ಅಲ್ಲಿಂದ ಬಂದಂಥವ್ರು. ನಾನು ರಾಜಕೀಯಕ್ಕೆ ಪಾಪ ಅವ್ರು ಮಾಡೋರು ಬೇಡ ಅನ್ನೋಕ್ಕಾಗ್ತದ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಲಿ. ಇವತ್ತು ಪಾದಯಾತ್ರೆ ಮಾಡಿದ್ರು ನಾವೇನು ಬೇಡ ಅಂತ ಏನಿರ್ತದೆ, ದಿನ ಪಾದಯಾತ್ರೆ ಮಾಡಲಿ, ದಿನ ಹೋರಾಟ ಮಾಡಲಿ, ನಮ್ಗೇನು ಅದಕ್ಕೆಲ್ಲ ನಾನು ಅವ್ರಿಗೆ ನಮ್ಮ ಪೊಲೀಸ್ ಆಫೀಸರ್ ಕೇಳಿದೀನಿ, ಎಲ್ಲ ಅವ್ರು ಎಷ್ಟು ಬೇಕಾದ್ರೂ ನಡೀಲಪ್ಪ ಬಿಟ್ಬಿಡಿ ಅವ್ರನ್ನ ಅಂತ ಹೇಳಿದೀನಿ. Of course, it is a fact. Whatever Mr. Vijayendra has spoken is true. Farmers now also, you saw, all the farmers wanted to take compensation. It is true. And see, when when BJP government was there, when 11,000 acres, 10,000 acres, 1,000 acres farmers took, BJP gave them money. Why did not Kumaraswamy shout at them? Why did not other people create problem? ಈಗ ಇದು 9,000 ಚಿಲ್ಲರೆ ಎಕರೆ ಇತ್ತು. 1,000 ಎಕರೆ ಅಷ್ಟು ಗಾಲೆ ಜಗದೀಶ್ ಶೆಟ್ಟರ್ ಇದ್ರು, BJP ಗೌರ್ಮೆಂಟ್ ಇತ್ತು, ಆಗ ದುಡ್ಡಂತೂ ಕೊಟ್ಟಿದ್ದಾರೆ. ರೈತರು ತಗೊಂಡ್ರಲ್ಲ, ಆಗ ಯಾಕೆ ಇದನ್ನ ನಿಲ್ಲಿಸು ಅಂತ ಹೇಳಿಲ್ಲ? ಇವರೇ ನಿಂತ್ಕೊಂಡು ದುಡ್ಡು ಕೊಡ್ಸಿದ್ರಲ್ಲ ಅವ್ರಿಗೆಲ್ಲ. ಅದು KDB ಇಂದ ಅದೇ ಈ ನೋಟಿಫಿಕೇಶನ್ ಆಗಿ ಜಮೀನ್ ಬಗ್ಗೆ ದುಡ್ಡು ಕೊಡ್ಸಿದಾರಲ್ಲ, 80 ಲಕ್ಷ 90 ಲಕ್ಷ ಕೊಡ್ಸಿದಾರ. ಯಾಕೆ ಅವ್ರು ನಿಲ್ಲಿಸಲಿಲ್ಲ? ಅಸೆಂಬ್ಲಿಲಿ ಚರ್ಚೆ ಮಾಡಲಿ, ಅದೆಲ್ಲ ನಾನು ಮಾತಾಡ್ತೀನಿ. ನಾನು ಈಗ ಪಾಪ ರೈತರುಗಳು ನಮ್ಮ 2-3 ನೋಟಿಫಿಕೇಶನ್ ಬಿಟ್ಬಿಟ್ಟಿದ್ರಿ ಅಂತ ಹೇಳಿದ್ದಾರೆ. ಅದನ್ನು ನಾನು ಕೇಳ್ತೀನಿ, ಎಂತಕ್ಕೆ ಬಿಟ್ಟರು, ಏನು ಬಿಡಲ್ಲ, ಯಾವುದು ಬಿಡ್ತಾ ಇಲ್ಲ. ಪಾಪ ರೈತರಿಗೆ ತೊಂದರೆ ಆಗಬಾರ್ದು ರೆಡ್ ಝೋನಿಂದ ಅಂತೇಳಿ ಅವರೆಲ್ಲ ಬಂದು ನಾವು ದುಡ್ಡು ತೊಗೊಳ್ತೀವಿ, ನಾವು 10 ಜನ ಅರ್ಧ ಉಳಿಸ್ಕೊಳ್ತೀವಿ 50% ಅಂತ ಪಾಪ ಖಾತರಿಯಿಂದ ಬಂದು ಕೇಳ್ಕೊಂಡ್ರು. ನಾನು ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. So portfolio allocations can be expected to be done today,